ಬರ್ತಾ ಬರ್ತಾ ಪರಪ್ಪನ ಅಗ್ರಹಾರ ಜೈಲು ಹೋಟೆಲ್ ಆಗ್ತಾ ಇದೆಯಾ ಅನ್ನುವಂತ ಅನುಮಾನ ಮೂಡ್ತಾ ಇದೆ. ಮೊನ್ನೆ ದರ್ಶನ್ಗೆ KFC ಚಿಕನ್ ಕೊಟ್ಟಿರುವಂತ ಈ ಅಧಿಕಾರಿಗಳು ಈಗ ಮತ್ತೋರ್ವ ಪ್ರಭಾವಿಗೆ ಸ್ಪೆಷಲ್ ಟ್ರೀಟ್ಮೆಂಟ್ ಅನ್ನ ನೀಡ್ತಾ ಇದ್ದಾರಂತೆ. ಮೊನ್ನೆ ದರ್ಶನ್ಗೆ, ಇಂದು ಪ್ರಜ್ವಲ್ಗೆ ಚಿಕನ್. ಜೈಲಿನಲ್ಲಿ ಕಾಸು ಕೊಟ್ರೆ ಟೇಸ್ಟಿ ಫುಡ್. ಪರಪ್ಪನ ಅಗ್ರಹಾರ ಜೈಲ್ ರಾಜ್ಯದ ಪ್ರಮುಖ ಬಂದಿಖಾನೆ. ಇಲ್ಲಿ ಬಹುತೇಕ ಸೆಲೆಬ್ರಿಟಿಗಳೇ ಕಂಬಿ ಎಣಿಸ್ತಿದ್ದಾರೆ. ಆದ್ರೆ ಈಗೀಗ ಇದು ಜೈಲಿಗಿಂತ ಹೋಟೆಲ್ ಅನ್ನೋ ರೀತಿ ಕಾರ್ಯನಿರ್ವಹಿಸ್ತಾ ಇದೆ. ಹೌದು, ಪರಪ್ಪನ ಅಗ್ರಹಾರ ಜೈಲಿಗೆ ಇತ್ತೀಚೆಗೆ ಘಟಾನುಘಟಿಗಳು ಹೋಗಿ ಸೇರಿದ್ದಾರೆ. ಇದನ್ನೇ ಬಂಡವಾಳ ಮಾಡಿಕೊಂಡಿರುವ ಜೈಲಿನ ಕೆಲವು ಸಿಬ್ಬಂದಿ ಹಾಗೂ ಅಧಿಕಾರಿಗಳು ಜೈಲಿನಲ್ಲಿ ಎಲ್ಲಾ ವ್ಯವಸ್ಥೆಗಳನ್ನ ಮಾಡ್ತಾ ಇದ್ದಾರೆ. ಕೆಲವು ಸಿಬ್ಬಂದಿ ಹಣ ಪಡೆದು ದರ್ಶನ್ ಹಾಗೂ ಈಗ ಅತ್ಯಾಚಾರ ಪ್ರಕರಣದಲ್ಲಿ ಜೈಲಲ್ಲಿ ಇರುವಂತಹ ಪ್ರಜ್ವಲ್ ರೇವಣ್ಣಗೂ ಕೂಡ ನಾನ್ ವೆಜ್ ಸಪ್ಲೈ ಮಾಡಿದ್ದಾರೆ ಎನ್ನಲಾಗಿದೆ. ಇನ್ನು ಈಗಾಗಲೇ ಪ್ರಜ್ವಲ್ ರೇವಣ್ಣಗೆ ಮನೆ ಊಟ ಪ್ರತಿದಿನ ಕೊಡಲಾಗ್ತಾ ಇದೆ. ಆದರೆ ಇದರ ಜೊತೆಗೆ ಹೊರಗಡೆಯ ಟೇಸ್ಟಿ ಚಿಕನ್ ಕೂಡ ಸಿಗ್ತಾ ಇದೆ. ಆನ್ಲೈನ್ ಮೂಲಕ ಆರ್ಡರ್ ಮಾಡಿ ಜೈಲ್ ಗೇಟ್ ಬಳಿ ಬಂದು ಅದನ್ನ ತೆಗೆದುಕೊಂಡು ಹೋಗಿ ಒಳಗೆ ಪ್ರಜ್ವಲ್ ರೇವಣ್ಣಗೆ ನೀಡಿದಾರಂತೆ. ಪರಪ್ಪನ ಅಗ್ರಹಾರ ಜೈಲು ಇತ್ತೀಚೆಗೆ ಹೈಟೆಕ್ ಹೋಟೆಲ್ ಆಗ್ತಾ ಇದೆಯಾ ಅನ್ನೋ ಪ್ರಶ್ನೆ ಎದುರಾಗಿದ್ದು, ಬಂದಿಖಾನೆ ನಿಯಮಗಳನ್ನ ಗಾಳಿಗೆ ತೂರಲಾಗ್ತಾ ಇದೆ. ನವೀನ್ ಶೆಟ್ಟಿ, ಕೆರಾಡಿ, ರಿಪಬ್ಲಿಕ್ ಕನ್ನಡ, ಆನೇಕಲ್. ಜೈಲಿನಲ್ಲಿ ಇದ್ರೂ ಕೂಡ ಈ ಕಿಲ್ಲರ್ ಲೇಡಿ ಮಾತ್ರ ತನ್ನ ಖತರ್ನಾಕ್ ಬುದ್ಧಿ ಮಾತ್ರ ಬಿಟ್ಟಿಲ್ಲ. ದಾಸ್ನನ್ನ ಪದೇ ಪದೇ ಭೇಟಿಯಾಗ್ತಾ ಇರುವಂತಹ ವಿಜಯಲಕ್ಷ್ಮಿ ಬಗ್ಗೆ ಕುಟುಂಬದ ಮೂಲಕ ಮಾಹಿತಿಯನ್ನ ಕಲೆ ಹಾಕೋಕೆ ಮುಂದಾಗಿದ್ಲು. ಆದ್ರೀಗ ರಿಪಬ್ಲಿಕ್ ಕನ್ನಡ ವರದಿ ಬೆನ್ನಲ್ಲೇ ಪವಿತ್ರ ಫ್ಯಾಮಿಲಿ ಅಲರ್ಟ್ ಆಗಿದೆ. ನಮ್ಮ ರಿಪೋರ್ಟ್, ಪವಿತ್ರ ಫ್ಯಾಮಿಲಿ ಅಲರ್ಟ್. ಸೋಮವಾರ ಬದಲು ಮಂಗಳವಾರ ಕುಟುಂಬ ಭೇಟಿ. ಅಲ್ಲೆಲ್ಲೆಲ್ಲೆ, ಏನ್ ಸ್ಟೈಲು, ಏನ್ ಲುಕ್ಕು. ಬಡ್ಡೆ ಹುಡುಗರ ನಿದ್ದೆಗೆಡಿಸೋ ಈ ಚೋರಿ ಪವಿತ್ರ ಗೌಡ ಈಗ ರೇಣುಕಾಸ್ವಾಮಿ ಕೊಲೆ ಆರೋಪದಲ್ಲಿ ಜೈಲು ಸೇರಿದ್ದಾಳೆ. ಮಾಡಿದ್ದುಣ್ಣೋ ಮಾರಾಯ ಎನ್ನುವಂತೆ ಜೈಲಲ್ಲಿ ತಂಗಳು ಮುದ್ದೆ ಮುರಿತಾ ಇದ್ದಾಳೆ. ಈಕೆ ಜೈಲಿನ ಹೊರಗೂ ಒಳಗೂ ದರ್ಶನ್ ಹಾಗೂ ಅವರ ಕುಟುಂಬಸ್ಥರನ್ನ ಫಾಲೋ ಮಾಡ್ತಾ ಇದ್ಲು. ಇಷ್ಟಕ್ಕೆ ಆಗಿದ್ರೆ ಓಕೆ, ಆದ್ರೆ ಈಕೆಯ ಕುಟುಂಬ ಕೂಡ ದರ್ಶನ್ ಫ್ಯಾಮಿಲಿಯನ್ನ ಬೆನ್ನು ಬಿದ್ದಂತಾಗಿತ್ತು. ಪ್ರತಿ ಸೋಮವಾರ ವಿಜಯಲಕ್ಷ್ಮಿ ದರ್ಶನ್ನ ಜೈಲಿನಲ್ಲಿ ಭೇಟಿ ಬಳಿಕ ಪವಿತ್ರಾಳನ್ನ ಆಕೆಯ ಕುಟುಂಬ ಭೇಟಿಯಾಗ್ತಾ ಇತ್ತು. ವಿಜಯಲಕ್ಷ್ಮಿ ಹಾಗೂ ದರ್ಶನ್ ಭೇಟಿ ಬಗ್ಗೆ ಮಗಳು ಪವಿತ್ರಾಗೆ ಮಾಹಿತಿ ನೀಡ್ತಾ ಇದ್ರು. ಇದರಿಂದ ಎಲ್ಲಿ ದರ್ಶನ್ ಕೈ ತಪ್ಪಿ ಹೋಗ್ತಾನೋ ಎಂದು ಕೈ ಇಸುಕ್ತಾ ಇದ್ಲು. ಇದರ ಬಗ್ಗೆ ಎಕ್ಸ್ಕ್ಲೂಸಿವ್ ಸುದ್ದಿಯನ್ನ ನಿಮ್ಮ ರಿಪಬ್ಲಿಕ್ ಕನ್ನಡ ಬ್ರೇಕ್ ಮಾಡಿತ್ತು. ಜೈಲಿನ ಒಳಗೆ ಏನೇನಾಗ್ತಾ ಇತ್ತು ಅಂತ ಬಹಿರಂಗ ಮಾಡಿತ್ತು. ಆದ್ರೀಗ ಪವಿತ್ರ ಫ್ಯಾಮಿಲಿ ನಮ್ಮ ವರದಿಯಿಂದ ಎಚ್ಚೆತ್ತುಕೊಂಡಿದೆ. ಸೋಮವಾರ ಬದಲು ಮಂಗಳವಾರ ಪವಿತ್ರಾಳನ್ನ ಭೇಟಿ ಮಾಡಲು ಸಮಯ ಬದಲಾಯಿಸಿಕೊಂಡಿದೆ. ಈ ಹಿಂದೆಯೂ ಕೂಡ ವಿಜಯಲಕ್ಷ್ಮಿ ದರ್ಶನ್ ಭೇಟಿಯಾಗಿ ಹೊರಬರುವ ಸಮಯದಲ್ಲೇ ಪವಿತ್ರ ಕುಟುಂಬ ಮುಖಾಮುಖಿಯಾಗ್ತಾ ಇತ್ತು. ಅವರ ಮುಖ ನೋಡೋಕ್ಕೂ ಬೇಜಾರಾಗುತ್ತೆ ಅಂತ ಬೇಸರ ವ್ಯಕ್ತಪಡಿಸಿದ್ರು. ಜೈಲು ಪೊಲೀಸರ ಬಳಿ ನೋವನ್ನ ವಿಜಯಲಕ್ಷ್ಮಿ ಹೊರಹಾಕಿದ್ರು. ಈ ಎಲ್ಲ ಮಾಹಿತಿಯನ್ನ ತಿಳಿದುಕೊಂಡ ಲಿಪ್ಸ್ಟಿಕ್ ರಾಣಿ ಪವಿತ್ರ ಕುಟುಂಬ ದಿನ ಬದಲಿಸಿ ಮಂಗಳವಾರ ಭೇಟಿ ಮಾಡ್ತಾ ಇದೆ. ಕಳೆದ 2 ವಾರದಿಂದ ಮಂಗಳವಾರ ಜೈಲಿಗೆ ಬರ್ತಾ ಇರುವ ಕುಟುಂಬ ಆಕೆಯನ್ನ ಭೇಟಿಯಾಗ್ತಾ ಇದೆ. ನವೀನ್ ಶೆಟ್ಟಿ, ರಿಪಬ್ಲಿಕ್ ಕನ್ನಡ, ಆನೇಕಲ್. ಬರ್ತಾ ಬರ್ತಾ ಪರಪ್ಪನ ಅಗ್ರಹಾರ ಜೈಲು ಹೋಟೆಲ್ ಆಗ್ತಾ ಇದೆಯಾ ಅನ್ನುವಂತ ಅನುಮಾನ ಮೂಡ್ತಾ ಇದೆ. ಮೊನ್ನೆ ದರ್ಶನ್ಗೆ KFC ಚಿಕನ್ ಕೊಟ್ಟಿರುವಂತ ಈ ಅಧಿಕಾರಿಗಳು ಈಗ ಮತ್ತೋರ್ವ ಪ್ರಭಾವಿಗೆ ಸ್ಪೆಷಲ್ ಟ್ರೀಟ್ಮೆಂಟ್ ಅನ್ನ ನೀಡ್ತಾ ಇದ್ದಾರಂತೆ.
ಮೊನ್ನೆ ದರ್ಶನ್ಗೆ, ಇಂದು ಪ್ರಜ್ವಲ್ಗೆ ಚಿಕನ್. ಜೈಲಿನಲ್ಲಿ ಕಾಸು ಕೊಟ್ರೆ ಟೇಸ್ಟಿ ಫುಡ್. ಪರಪ್ಪನ ಅಗ್ರಹಾರ ಜೈಲ್ ರಾಜ್ಯದ ಪ್ರಮುಖ ಬಂದಿಖಾನೆ. ಇಲ್ಲಿ ಬಹುತೇಕ ಸೆಲೆಬ್ರಿಟಿಗಳೇ ಕಂಬಿ ಎಣಿಸ್ತಿದ್ದಾರೆ. ಆದ್ರೆ ಈಗೀಗ ಇದು ಜೈಲಿಗಿಂತ ಹೋಟೆಲ್ ಅನ್ನೋ ರೀತಿ ಕಾರ್ಯನಿರ್ವಹಿಸ್ತಾ ಇದೆ. ಹೌದು, ಪರಪ್ಪನ ಅಗ್ರಹಾರ ಜೈಲಿಗೆ ಇತ್ತೀಚೆಗೆ ಘಟಾನುಘಟಿಗಳು ಹೋಗಿ ಸೇರಿದ್ದಾರೆ. ಇದನ್ನೇ ಬಂಡವಾಳ ಮಾಡಿಕೊಂಡಿರುವ ಜೈಲಿನ ಕೆಲವು ಸಿಬ್ಬಂದಿ ಹಾಗೂ ಅಧಿಕಾರಿಗಳು ಜೈಲಿನಲ್ಲಿ ಎಲ್ಲಾ ವ್ಯವಸ್ಥೆಗಳನ್ನ ಮಾಡ್ತಾ ಇದ್ದಾರೆ. ಕೆಲವು ಸಿಬ್ಬಂದಿ ಹಣ ಪಡೆದು ದರ್ಶನ್ ಹಾಗೂ ಈಗ ಅತ್ಯಾಚಾರ ಪ್ರಕರಣದಲ್ಲಿ ಜೈಲಲ್ಲಿ ಇರುವಂತಹ ಪ್ರಜ್ವಲ್ ರೇವಣ್ಣಗೂ ಕೂಡ ನಾನ್ ವೆಜ್ ಸಪ್ಲೈ ಮಾಡಿದ್ದಾರೆ ಎನ್ನಲಾಗಿದೆ. ಇನ್ನು ಈಗಾಗಲೇ ಪ್ರಜ್ವಲ್ ರೇವಣ್ಣಗೆ ಮನೆ ಊಟ ಪ್ರತಿದಿನ ಕೊಡಲಾಗ್ತಾ ಇದೆ. ಆದರೆ ಇದರ ಜೊತೆಗೆ ಹೊರಗಡೆಯ ಟೇಸ್ಟಿ ಚಿಕನ್ ಕೂಡ ಸಿಗ್ತಾ ಇದೆ. ಆನ್ಲೈನ್ ಮೂಲಕ ಆರ್ಡರ್ ಮಾಡಿ ಜೈಲ್ ಗೇಟ್ ಬಳಿ ಬಂದು ಅದನ್ನ ತೆಗೆದುಕೊಂಡು ಹೋಗಿ ಒಳಗೆ ಪ್ರಜ್ವಲ್ ರೇವಣ್ಣಗೆ ನೀಡಿದಾರಂತೆ. ಪರಪ್ಪನ ಅಗ್ರಹಾರ ಜೈಲು ಇತ್ತೀಚೆಗೆ ಹೈಟೆಕ್ ಹೋಟೆಲ್ ಆಗ್ತಾ ಇದೆಯಾ ಅನ್ನೋ ಪ್ರಶ್ನೆ ಎದುರಾಗಿದ್ದು, ಬಂದಿಖಾನೆ ನಿಯಮಗಳನ್ನ ಗಾಳಿಗೆ ತೂರಲಾಗ್ತಾ ಇದೆ. ನವೀನ್ ಶೆಟ್ಟಿ ಕೆರಾಡಿ, ರಿಪಬ್ಲಿಕ್ ಕನ್ನಡ, ಆನೇಕಲ್. ನಮಸ್ಕಾರ, ಕರ್ನಾಟಕ ಪ್ರೈಮ್ ಟೈಮ್ಗೆ ಸ್ವಾಗತ. ನಾನು ಜಯಪ್ರಕಾಶ್ ಶೆಟ್ಟಿ. ಇಡೀ ಕರ್ನಾಡು ಇವತ್ತು ರೆಬೆಲ್ ಆಗಿ ನಿಂತಿದೆ. ಈ ಹಗರಣಗಳನ್ನು ಸದನದಲ್ಲಿ ಪ್ರಸ್ತಾಪ ಮಾಡಲು ಕೂಡ ಕಾಂಗ್ರೆಸ್ ಹಿಂದೇಟು ಹಾಕಿದ್ದೇಕೆ? ನಿಮ್ಗೆ ಸಂಬಳ ಅದಕ್ಕೆ, ನಿಮಗೆ ವಾಹನ ಅದಕ್ಕೆ, ನಿಮಗೆ ವೆಪನ್ ಅದಕ್ಕೆ, ನೀವು ಅದನ್ನು ಸೆರೆ ಹಿಡಿಬೇಕಾಗಿದೆ. ನೀವು ವಿದ್ಯುತ್ ಬರ ಇದೆ ಅಂತ ಹೇಳ್ತಾ ಇದ್ದೀರಿ, ಎಲ್ಲಿ ಬರ ಇದೆ ನೀವು ಹೇಳಬೇಕು. ಪಾಕಿಸ್ತಾನ್ ಆಕ್ಯುಪೈಡ್ ಕಾಶ್ಮೀರ್ ಅದು ಎಂದೆಂದಿಗೂ ನಮ್ಮದು. 40 ಮೆಷಿನ್ಗಳು ತಂದಿತ್ತು ನೋಟ್ ಎಣಿಸುವುದಕ್ಕೆ, ಅದೇ ಹಾಳಾಯಿತು. ಮಥುರಾದ ಗಲಾಟೆ ಇದೆಯಲ್ಲ, ಅದು ಸ್ಥಳೀಯವಾಗಿ ಕೂತು ಪರಿಹರಿಸಬಹುದಾದಂಥ ಕಾನೂನಿದೆ. ಗ್ಯಾರಂಟಿ ಯೋಜನೆಯಿಂದ ನಷ್ಟ ಆಗಿದೆ, ಲಾಭ ಆಗಿದೆ, ದಯವಿಟ್ಟು ಹೇಳಿ. ದಾವೂದ್ ಇಬ್ರಾಹಿಂ ಮೋಸ್ಟ್ ವಾಂಟೆಡ್ ಕ್ರಿಮಿನಲ್ ಯಾವಾಗಾದ ಅಂದರೆ ಇಲ್ಲಿ ತನಕ ಭಾರತ ದೇಶದಲ್ಲಿ ಓರ್ವ ದಲಿತ ಪ್ರಧಾನಿಯಾದಂಥ ಇತಿಹಾಸವೇ ಇಲ್ಲ. ರಿಪಬ್ಲಿಕ್ ವರ್ಲ್ಡ್ ಆಪ್ ಇದು ಕೇವಲ ಅಪ್ಲಿಕೇಶನ್ ಅಲ್ಲ, ಸಮಗ್ರ ಸುದ್ದಿಗಳ ಸಂಪರ್ಕ ಮಾರ್ಗಕ್ಕೆ ಕ್ರಾಂತಿಕಾರಿ ಬದಲಾವಣೆ. ರಿಪಬ್ಲಿಕ್ ವರ್ಲ್ಡ್ ಆಪ್ ಕೇವಲ ಸುದ್ದಿ ಅಪ್ಲಿಕೇಶನ್ ಅನ್ನ ಪರಿಚಯ ಮಾಡ್ತಾ ಇಲ್ಲ, ಬದಲಾಗಿ ಡಿಜಿಟಲ್ ಸುದ್ದಿ ಬಳಕೆಯ ಹೊಸ ಯುಗಕ್ಕೆ ನಾಂದಿ ಹಾಡ್ತಾ ಇದೆ. ಇದೊಂದು ಬ್ರೇಕಿಂಗ್ ನ್ಯೂಸ್, ಪ್ರಭಾವಶಾಲಿ ಕಾರ್ಯಕ್ರಮಗಳಿಗೆ ಗಟ್ಟಿಯಾದ ವೇದಿಕೆ. ರಿಪಬ್ಲಿಕ್ ವರ್ಲ್ಡ್ ಅಪ್ಲಿಕೇಶನ್ ಈಗ ಲೈವ್ ಆಗಿದೆ. ಗೂಗಲ್ ಪ್ಲೇ ಸ್ಟೋರ್ ಮತ್ತು ಆಪಲ್ ಆಪ್ ಸ್ಟೋರ್ ಎರಡರಲ್ಲೂ ಲಭ್ಯವಿದೆ. ಈಗಲೇ ಡೌನ್ಲೋಡ್ ಮಾಡಿ.